ಮಾಡ್ತಕ್ಕಂಥ ಕೆಲಸಗಳು ನಮ್ಮ ಮುಖ್ಯವಾದಂಥ ಒಂದು ಉದ್ದೇಶ. ನಮ್ಮ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯನ್ನು ನಾವು ಬಿಡುಗಡೆ ಮಾಡ್ತಾ ಇದ್ವಿ. ಇದು ನಮ್ಮ ಮ್ಯಾನಿಫೆಸ್ಟೋ ಇರ್ತಕ್ಕಂಥದ್ದಕ್ಕೆ ಅದನ್ನ ಅಡ್ಡ ಬರ್ತಾ ಇಲ್ಲ. ಕಾಂಗ್ರೆಸ್ನ ಮ್ಯಾನಿಫೆಸ್ಟೋ ಅದು ಕಾಂಗ್ರೆಸ್ ಮ್ಯಾನಿಫೆಸ್ಟೋ. ಇದು ನಾವು ಒಂದು ಕಾಂಗ್ರೆಸ್ ಪಕ್ಷದ ಒಂದು ಸಮಿತಿ ಏನಿದೆ ಬೆಂಗಳೂರು ನಗರದಲ್ಲಿ, ನಮ್ಮ ಸಮಿತಿ ಸರ್ಕಾರದ ಮೇಲೆ ಮುಂದಿನ ದಿವಸಗಳಲ್ಲಿ ಒತ್ತಡ ತರ್ತಕ್ಕಂಥದ್ದು ಮತ್ತು ಮ್ಯಾನಿಫೆಸ್ಟೋ ಏನೇನು ಹೇಳಿದ್ದಾರೆ ಆ ಮ್ಯಾನಿಫೆಸ್ಟೋಗಳು ಇಂಪ್ಲಿಮೆಂಟ್ ಆಗ್ಬೇಕು. ನಾಳೆ ಅದಕ್ಕೂ ಕೂಡ ನಮ್ಮ ಕಾಂಗ್ರೆಸ್ಸಿನ ಸಂಘಟನೆಯನ್ನ ಉಪಯೋಗ ಮಾಡಿಕೊಂಡು ಎಲ್ಲವನ್ನು ಕೂಡ ಅನುಷ್ಠಾನ ಆಗಬೇಕು. ಅದೇ ನಮ್ಮ ಮುಖ್ಯ ಒಂದು ಗುರಿ ಆಗುತ್ತೆ. ಕೇವಲ ನಾವು ಹೇಳೋ ಪಕ್ಷದ ಒಂದು ಜವಾಬ್ದಾರಿ ಕೇವಲ ಶಾಸಕರು ಅಥವಾ ಸಚಿವರುಗಳು ಮಾಡಬೇಕು ಅಂತಲ್ಲ, ಪಕ್ಷ ಅಷ್ಟೇ ಜವಾಬ್ದಾರಿ ವಹಿಸ್ಕೊಂಡು ನಮ್ಮ ಪಕ್ಷದ ಸಂಘಟನೆ ಇವತ್ತೇನು ಬೆಂಗಳೂರು ನಗರದಲ್ಲಿದೆ ಅವರಿಗೆ ನಾವು ಇದನ್ನ ಒಂದು ಒತ್ತಡ ತರ್ತಕ್ಕಂಥದ್ದು ಮತ್ತು ಒಂದು ನಿಯಂತ್ರಣ ಮಾಡ್ತಕ್ಕಂಥದ್ದು ಮತ್ತು ಅನುಷ್ಠಾನ ಆಗ್ತಕ್ಕಂಥದ್ದಕ್ಕೆ ನಾವು ಅದನ್ನ ಈ ಕಾರ್ಯಕ್ರಮ ರೂಪಿಸಿದ್ದೇವೆ. ಅದ್ರ ಜೊತೆಯಲ್ಲಿ ಕೇಂದ್ರ ಸರ್ಕಾರದಿಂದ ಬಗ್ಗೆ ಕೂಡ ನಾವು ಕೆಲವು ವಿಚಾರಗಳ ಅಂಶಗಳನ್ನು ಹಾಕಿದ್ದೇವೆ, ನೀವು ಓದ್ಕೋಬಹುದು. ಕೇಂದ್ರ ಸರ್ಕಾರದಿಂದ ಮೆಟ್ರೋ ಯೋಜನೆಗಳಿಗೆ, ನಮ್ಮ ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳ ಒಂದು ನಿರ್ಮಾಣದಲ್ಲಿ ಹೊಸೂರು ರಸ್ತೆ, ನಮ್ಮ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರಸ್ತೆ, ನಮ್ಮ ತುಮಕೂರು ರಸ್ತೆ ಎಲ್ಲವೂ ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದಾರೆ. ಮತ್ತು ESI ಆಸ್ಪತ್ರೆ ಹೊಸದಾಗಿ ಕಟ್ಟಿರ್ತಕ್ಕಂಥದ್ದು ಸುಮಾರು 600 ಕೋಟಿ ರೂಪಾಯಿ ವೆಚ್ಚ ಮಾಡಿ ಈ ರೀತಿಯಾಗಿ ಮತ್ತು ನಮ್ಮ ಈ ನಾಟಕ ಶಾಲೆಯನ್ನ ರಾಷ್ಟ್ರೀಯ ನಾಟಕ ಶಾಲೆ ಸ್ಥಾಪಿಸಿರ್ತಕ್ಕಂಥದ್ದಲ್ಲಿ ಇದೆಲ್ಲವೂ ಕೂಡ ನಾವು ಇಲ್ಲೆಲ್ಲ ನಾವು ಹಾಕಿದ್ದೇವೆ. ಈ ರೀತಿಯಾಗಿ ನಾವು ನಮ್ಮ ಬೆಂಗಳೂರು ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಬಹಳ ಒಂದು ಕಳೆದ ನಾನು ಅಧ್ಯಕ್ಷ ಆದ ಮೇಲೆ ಮತ್ತು ಅದರ ಹಿಂದೆನೂ ಕೂಡ ಇಲ್ಲಿ ಬೆಂಗಳೂರು ನಗರದಲ್ಲಿ ನಾವು ಅನೇಕ ಪ್ರತಿಭಟನೆಗಳು, ಅನೇಕ ಹೋರಾಟಗಳು ನಾವು ಮಾಡ್ಕೊಂಡು ಬಂದಿದ್ದೇವೆ, ಅನೇಕ ಕಾರ್ಯಕ್ರಮಗಳು ಮತ್ತು ಸಮಾವೇಶ ಮಾಡ್ಕೊಂಡು ಬಂದಿದ್ದೇವೆ. ಇವತ್ತು ಬೆಂಗಳೂರಿನ ಒಂದು ಭವಿಷ್ಯ ಖಂಡಿತವಾಗಿಯೂ ನಮ್ಮ ರಾಜ್ಯಕ್ಕೆ ಇದು ಬಹಳ ಪ್ರಮುಖವಾದದ್ದು. ಬೆಂಗಳೂರನ್ನು ನಾವು ಸರಿಯಾದ ರೀತಿಯಲ್ಲಿ ನಿರ್ಮಾಣ ಮಾಡಿ ಕಟ್ಟದೆ ಹೋದ್ರೆ ಜವಾಬ್ದಾರಿಯುತವಾಗಿ ಮುಂದಾಲೋಚನೆ ಇಟ್ಕೊಂಡು ಮತ್ತು ಒಳ್ಳೆಯ ಒಂದು ಕಾರ್ಯಕ್ರಮಗಳು ಹಾಕೊಂಡು ಆಡಳಿತವನ್ನ ನಾವು ಚುರುಕು ಮಾಡಿಕೊಂಡು ಇವತ್ತು ಆಡಳಿತ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಕುಸಿತೋಗಿ ನಿಮಗೆಲ್ಲ ಗೊತ್ತಿದೆ. ಎಲ್ಲ ತರಲ್ಲೂ ಕೂಡ BBMP ಇರ್ಬೋದು, BDA ಇರ್ಬೋದು, ಎಲ್ಲ ವ್ಯವಸ್ಥೆಗಳು ಇವತ್ತು ಸಹ ಅಧಿಕಾರಿಗಳು ಇಷ್ಟಾನುಸಾರ ಮಾಡ್ತಾ ಇದ್ದಾರೆ. ಅವರಲ್ಲೇ ಒಳ ಜಗಳ ಮತ್ತು ಮಂತ್ರಿಗಳಿಗೂ ಅಧಿಕಾರಿಗಳಿಗೂ ಯಾವುದೇ ಸಮನ್ವಯ ಇಲ್ಲ. ಭಾರಿ ತುಂಬಾ ಸಮಸ್ಯೆ ನಮ್ಮ ನಗರದಲ್ಲಿ ಆಗಿದೆ. ಅದಕ್ಕೋಸ್ಕರ ಇಷ್ಟನ್ನೆಲ್ಲ ನಮ್ಮ ಲೋಪಗಳಿದು. ಒಂದು ಕಸದ ಸಮಸ್ಯೆ, ಒಂದು ನೀರಿನ ಸಮಸ್ಯೆ, ಎಲ್ಲವೂ ಕೂಡ ಟ್ರಾಫಿಕ್ಕಿನ ಒಂದು ವ್ಯವಸ್ಥೆಯಲ್ಲಿ ನಿರ್ಮಾಣ ಒಂದು ಒಳ್ಳೆಯ ಒಂದು ತೀರ್ಮಾನ ಮಾಡದೇ ಇರ್ತಕ್ಕಂಥದ್ದಕ್ಕೆ ಎಲ್ಲವೂ ಕೂಡ ಈ ಒಂದು ಆಡಳಿತದ ಬೇಜವಾಬ್ದಾರಿಯೇ ಇದಕ್ಕೆಲ್ಲ ಕಾರಣ. ಅದಕ್ಕೆ ನಾವು ಕಾಂಗ್ರೆಸ್ಸಿನ ಸರ್ಕಾರದಲ್ಲಿ ಒಳ್ಳೆಯ ಒಂದು ಆಡಳಿತ, ಬೆಂಗಳೂರು ನಗರಕ್ಕೆ ಒಂದು ಒಳ್ಳೆಯ ಆಡಳಿತ, ಒಳ್ಳೆಯ ಅಧಿಕಾರಿಗಳು, ಒಳ್ಳೆಯ ವ್ಯವಸ್ಥೆ ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಒಂದು ಹೋರಾಟ, ನಮ್ಮ ಪ್ರಯತ್ನ, ನಮ್ಮ ಒಂದು ಕಾರ್ಯಕ್ರಮ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾವು ಇದನ್ನ ಬಿಡುಗಡೆ ಮಾಡ್ತಾ ಇದೀವಿ. ಇದನ್ನ ಎಲ್ಲರೂ ಕೂಡ ಇದನ್ನ ಓದ್ಕೋಬೇಕು ಮತ್ತು ತಮ್ಮ ಪತ್ರಿಕೆಗಳಲ್ಲಿ ನಾವು ಇದನ್ನ ಹಾಕಬೇಕು ಅಂತ ನಿಮ್ಮನ್ನು ಮನವಿ ಮಾಡ್ಕೊಳ್ತಾ ನಮ್ಗೆಲ್ಲರೂ ಕೂಡ ನಾನು ವಂದಿಸ್ತೇನೆ. ಈಗ ನಮ್ಮ AICC ಬಿಡುಗಡೆ ಮಾಡ್ಬಿಡ್ತೀವಿ. ಆಮೇಲೆ ನಮ್ಮ ದೀಪಕ್ ಬಗಾರಿಯವರು AICC ಕಾರ್ಯದರ್ಶಿಗಳವರು ಕೂಡ ತಮ್ಮ ಉದ್ದೇಶಿಸಿ ಮಾತಾಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬನ್ನಿ ಬಾಬು Okay.